ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಕರ್ನಾಟಕ ಗರ್ಜನೆ ನ್ಯೂಸ್ ಚಾನೆಲ್. ನಾನು ನಿಮ್ ಜೊತೆ ಶೌಕತ್ ಕಾತ್ರಿಕಿ. ಡಿಸೆಂಬರ್ 15ರಂದು ಗದಗ ಜಿಲ್ಲಾ ಅಧಿಕಾರಿ ಕಚೇರಿಗೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಇಮೇಲ್. ಗದಗ ಜಿಲ್ಲಾ ಆಡಳಿತ ಅಧಿಕೃತ ಇಮೇಲ್ಗೆ ಬಾಂಬ್ ಬೆದರಿಕೆ ಸಂದೇಶವನ್ನು ಗದಗ ಜಿಲ್ಲಾ ಅಧಿಕಾರಿ ಕಚೇರಿಗೆ ಬರುತ್ತದೆ. ಗದಗ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೆಲವಿಷ್ಟು ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಇಮೇಲ್ ಬರುತ್ತೆ. ಅದು ಒಂದು ಕಚೇರಿಯನ್ನು ಬಾಂಬ್ ಸ್ಫೋಟಿಸೋದಾಗಿ ಮಂಗಳೂರು ಆಗಿರ್ಬೋದು, ಗದಗ ಆಗಿರ್ಬೋದು, ಇನ್ನಿತರೆ ಜಿಲ್ಲೆಗಳಲ್ಲಿ ಕೆಲವು ಅಲ್ಲಿ ಒಂದು ಇಮೇಲ್ ಬರುತ್ತೆ. ಅದು ಸಂದೇಶವನ್ನು ಕಳಿಸುವಂಥ ಯಾರು ಅಂದರೆ ಅರುಣಾ ಅಶ್ವಿನಿ ಶೇಖರ್ ಹೆಸರಿನಿಂದ ಈ ಇಮೇಲ್ ಬೆದರಿಕೆ ಸಂದೇಶವನ್ನು ರವಾನೆ ಮಾಡ್ತಾರೆ. ಇವರು ಯಾಕೆ ಮಾಡಿದ್ರು ಅನ್ನೋದ್ರು ಇನ್ನಾದರೂ ಬಂದಿಲ್ಲ. ಅದು ನೋಡೋಣ. ಈ ಒಂದು ಹುಸಿ ಬಾಂಬ್ ಬೆದರಿಕೆ ಏಕೆ ಕಳಿಸಿದರು ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇದನ್ನ ತಿಳಿದಂತ ನಮ್ಮ ಗದಗ ಜಿಲ್ಲಾ ಪೊಲೀಸ್ ದೌಡಾಯಿಸಿ ಏನೈತೆ ನೋಡ್ರಿ, ಬಾಂಬ್ ಸ್ಕ್ವಾಡ್ ಏನೋ ಒಂದು ACS ಟೀಮ್ ಜೊತೆಗೆ ಗದಗ ಜಿಲ್ಲಾ ಆಡಳಿತವನ್ನು ಸರ್ಚ್ ಮಾಡ್ತಾರೆ, ಶೋಧ ಕಾರ್ಯವನ್ನ ಮಾಡ್ತಾರೆ. ಆದರೆ ಯಾವುದೇ ತರವಾದಂಥ ಒಂದು ಬಾಂಬ್ ಆಗಿರ್ಬೋದು, ಇನ್ನಿತರ ಅಂಥ ವಸ್ತುಗಳು ಯಾವ ಕಂಡು ಬಂದಿಲ್ಲ. ಮಧ್ಯಾಹ್ನ ಸುಮಾರು 2 ಗಂಟೆಗಳ ಕಾಲ DC ಕಚೇರಿ ಪಾರ್ಕಿಂಗ್ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಅಲ್ಲಿರುವಂಥ ಒಂದು DC ಆಫೀಸ್ ಕಚೇರಿ ಕೆಲವಷ್ಟು ಆಫೀಸ್ ಬರ್ತವೆ. ಎಲ್ಲ ಒಂದು ಸರ್ಚ್ ಮಾಡಿದರೆ ಆ ಆಫೀಸಲ್ಲಿ ಯಾವುದೋ ಅಂತ ಒಂದು ಬಾಂಬಿನ ಅಂತ ಅಂಶ ಯಾವುದು ಸಿಕ್ಕಿರಂಗಿಲ್ಲ. ನಿನ್ನೆ ಇದು ಮೇಲೆ ಯಾಕೆ ಬಂತು?